ಸಮರ್ಪಣಾ ಪದ್ಧತಿಯ 16ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 116ನೆಯ ಶ್ಲೋಕದಲ್ಲಿ, ಪಾದುಕಾದೇವಿಯಿಂದ ಭಗವಂತನ ಪಾದ ಸಾಮರ್ಥ್ಯ ಪಡೆಯಿತು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ನಿಯತಮದಿರುರೋಹತ್ವಾಮನಾದೇಯ ಶಕ್ತಿಂ ನಿಜ ಚರಣ ಸರೋಜೆ ಶಕ್ತಿ ಮಾದಾತು ಕಾಮಃ ಸಕಥಮಿತರಥಾ ತ್ವಾಂ ನಸ್ಯ ರಾಮೋ ವಿಜಹ್ರೆ ದೃಶದುಪಜಿತ ಭೂಮೌ ದಂಡಕಾರಣ್ಯ ಭಾಗೆ. ಪಾದುಕೆ, ಹೇ ಪಾದುಕೆಯೇ, ರಾಮಃ ಶ್ರೀರಾಮನಾದವನು, ನಿಜ ತನ್ನದಾಗಿರುವ, ಚರಣ ಸರೋಜೆ ತಾವರೆ ಹೂವಿನಂತಿರುವ ಪಾದದಲ್ಲಿ, ಶಕ್ತಿಂ ಸಾಮರ್ಥ್ಯವನ್ನ, ಆದಾತು ಕಾಮಃ ಉಳಿಸಿಕೊಳ್ಳಬೇಕೆಂಬ ಆಸೆಯಿಂದ, ಅನಾದೇಯ ಸ್ವಾಭಾವಿಕವಾಗಿಯೇ ಇರುವ, ಶಕ್ತಿಂ ಸಾಮರ್ಥ್ಯವನ್ನುಳ್ಳ, ತ್ವಾಂ ನಿನ್ನನ್ನು, ಅದಿರುರೋಹ ಏರಿದನು, ನಿಯತಂ ಇದು ನಿಶ್ಚಯ, ಇತರಧ ಇಲ್ಲದೆ ಹೋಗಿದ್ದರೆ, ಸಹ ಆ ರಾಮನಾದವನು, ತ್ವಾಂ ನಿನ್ನನ್ನು, ನ್ಯಸ್ಯ ಭರತನಲ್ಲಿಟ್ಟು, ದೃಶತ್ ಕಲ್ಲುಗಳಿಂದ, ಉಪಚಿತ ತುಂಬಿರುವ, ಭೂಮೌ ಪ್ರದೇಶವಾಗಿರುವ, ದಂಡಕಾರಣ್ಯ ಭಾಗೆ ದಂಡಕಾರಣ್ಯ ಪ್ರದೇಶದಲ್ಲಿ, ಕಥಂ ಹೇಗೆ, ವಿಜಹ್ರೆ ಸಂಚರಿಸಿದನು. ಶ್ರೀರಾಮನು ಪಾದುಕೆ ಏರಿದ್ದನ್ನ ವಿವರಿಸುತ್ತಾ 113ನೆಯ ಶ್ಲೋಕದಲ್ಲಿ, ಶ್ರೀರಾಮನು ತನ್ನ ಪಾದಗಳ ಶಕ್ತಿಯನ್ನ ಪಾದುಕೆಗೆ ಕೊಟ್ಟು ರಾಜ್ಯಭಾರ ನಡೆಸೋದಕ್ಕೆ ಕಳಿಸ್ಕೊಟ್ಟ ಅಂದಿದ್ರು ದೇಶಿಕರು. ಈಗ ಮುಂದುವರೆದು ಹೇಳ್ತಾರೆ, ಪಾದುಕೆಗೆ ಸ್ವಾಭಾವಿಕವಾಗಿಯೇ ಹೆಚ್ಚು ಸಾಮರ್ಥ್ಯವಿದೆ. ಶ್ರೀರಾಮ ಪಾದುಕೆಯನ್ನ ಏರಿ ತನ್ನ ಪಾದಗಳಿಗೆ ಸಾಮರ್ಥ್ಯವನ್ನ ತೆಗೆದುಕೊಂಡ ಅಂತಾರೆ. ಪಾದುಕೆಯ ಶಕ್ತಿಯನ್ನ ಶ್ರೀರಾಮನ ಪಾದ ಪಡೆಯದೇ ಇದ್ದಿದ್ರೆ ದಂಡಕಾರಣ್ಯದಲ್ಲಿ ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ಹೇಗೆ ತಾನೇ ಸಂಚರಿಸೋದಕ್ಕೆ ಸಾಧ್ಯವಾಗ್ತಿತ್ತು ಅಂತ ಪ್ರಶ್ನೆ ಮಾಡ್ತಾರೆ. ಆಚಾರ್ಯರುಗಳಿಗೆ ಭಗವಂತನಿಗಿಂತ ಹೆಚ್ಚು ದಯೆ, ಸಹನೆ ಮುಂತಾದ ಗುಣಗಳು ಇರುವುದರಿಂದಲೇ ಅತ್ಯಂತ ಪಾಪಿಯಾದ ಜೀವಾತ್ಮನನ್ನ ಅನುಗ್ರಹಿಸಿ ಭಗವಂತನಲ್ಲಿಗೆ ಸೇರಿಸುತ್ತಾರೆ ಅನ್ನೋದು ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.